ಏಯ್ ಬೇಗ ಲೋಡ್ ಮಾಡ್ರೆ ಟೈಮ್ ಆಯ್ತು. 3 ಟ್ರಿಪ್ ಹೊಡಿಬೇಕು. ಲೇಟ್ ಆದ್ರೆ ಯಜಮಾನ ನಮ್ಗೆ ಹಾಕೊಂಡು ಹೋಗ್ತಾರೆ. ಅಣ್ಣ ಕತ್ಲೆ ಆದ್ಮೇಲಿಂದ ಒಂದೇ ಸಮಯ ಕೆಲಸ ಮಾಡ್ತಾ ಇದೀವಿ, ನೀವೇ ನೋಡ್ತಾ ಇದ್ದೀರಲ್ಲ ಅಣ್ಣ. ಅದಕ್ಕೆ ಹೇಳಿದ್ ನನ್ನ ಮಕ್ಳ, ಯಾವನಾದ್ರೂ ನೋಡಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅಷ್ಟೇ ನಮ್ ಕತೆ. ಒಂದೇ ಟ್ರಿಪ್ ಕಾಯಂ ಆಗುತ್ತೆ. ಆತ್ಮ ಯಾವನ ಪೊಲೀಸ? ಇದನ್ನ ನಡೆಸ್ತಾ ಇರೋದು ಯಾರು? ಮಿನಿಸ್ಟ್ರ್ ಮಗ. ನಮ್ ಬಾಸು ಮಿನಿಸ್ಟ್ರಿಗಿಂತ ದೊಡ್ಡವರು. ಸರ್ಕಾರ ನಡೆಸ್ತಾ ಇರೋದೇ ನಮ್ ಬಾಸು. ರಾತ್ರಿ ಹೊತ್ತಲ್ಲೇನ ಡೇನಲ್ಲೂ ಟ್ರಿಪ್ ಹೊಡಿತೀವಿ. ಯಾವನೇನು ಕಿತ್ಕೊಳಕ್ಕಾಗಲ್ಲ. ಏನ್ ದೊಡ್ಡಪ್ಪ ಆಫೀಸರ್ನ ಇಷ್ಟು ದೂರ ಕರ್ಕೊಂಡ್ ಬಂದಿದ್ಯಾ? ಇಷ್ಟು ದೂರ ಇಷ್ಟೊತ್ತಲ್ಲಿ ಯಾಕ್ರಿ ಬರಕ್ ಹೋದ್ರಿ? ಸುಮ್ನೆ ಸರ್ಕಾರಕ್ಕೆ ಡೀಸೆಲ್ ವೇಸ್ಟ್. ಇವ್ರು ಹಳೆ ಆಫೀಸರ್ ಅಲ್ಲ, ಹೊಸದಾಗ್ ಬಂದ್ರು. ಇವ್ರು ಒಂಥರ ಅಂದ್ರೆ ಯಾವ ತರ? ಇವರು ಮನುಷ್ಯನ ತರನೇ. ಒಬ್ಬ ಹೆಣ್ಣಿಗೆ ದಾಸ ಆಗ್ತಾನೆ, ಒಬ್ಬ ಮಣ್ಣಿಗೆ ದಾಸ ಆಗ್ತಾನೆ, ಇನ್ನೊಬ್ಬ ದುಡ್ಡಿಗೆ ದಾಸ ಆಗ್ತಾನೆ. ಯಾಕೆ ನಿಗರಾಡ್ತೀಯಲೇ? ಕೊಟ್ಟಿ ತಗೊಂಡು ಲಾರಿ ಬಿಡ್ಬೇಕು, ಇಲ್ಲ ಅಂದ್ರೆ ಪ್ರಾಣನೇ ಬಿಡ್ಬೇಕಾಗತ್ತೆ. ಏನಪ್ಪ ಇವನು ಪೊಲೀಸ್ ಸ್ಟೇಷನ್ ಅಲ್ಲಿ ಲಂಚ ತಗೋಬಾರ್ದು ಅಂತ ಡೈಲಾಗ್ ಹೊಡೆದು ನಾವೆಲ್ಲ ಕೈ ಎತ್ತಿ ಸೆಲ್ಯೂಟ್ ಹೊಡೆಯಂಗ್ ಮಾಡ್ದ. ಇಲ್ಲಿ ನೋಡಿದ್ರೆ ಇವನೇ ಕೈ ಚಾಚಿ ಲಂಚ ತಗೋತಾ ಇದ್ದಾನೆ. ಇವರು ಅದೇ ತರ. ನೀವು ಕೊಡೋ ಈ ಕರೆನ್ಸಿ ಕರೆಂಟ್ ಇದ್ದ ಹಾಗೆ, ಯಾವತ್ತಾದ್ರೂ ಶಾಕ್ ಹೊಡೆದು ಸಾಯಿಸುತ್ತೆ. ಆದ್ರೆ ಸರ್ಕಾರ ನಮಗ್ ಕೊಡೋ ಕರೆನ್ಸಿ ಹೆತ್ತ ತಾಯಿ ಇದ್ದ ಹಾಗೆ, ಹೊಟ್ಟೆಯಲ್ಲಿಟ್ಕೊಂಡು ಕಾಪಾಡ್ತಾಳೆ. ಎಂತ ಪಂಚ್ ಡೈಲಾಗು! ಹೇಳಿ ಹೊಡೆದ್ರೆ ಡೈಲಾಗ್ ಕಿಂಗ್, ಹೊಡೆದ್ ಹೇಳಿದ್ರೆ ಆಕ್ಷನ್ ಕಿಂಗ್. ಇನ್ಸ್ಪೆಕ್ಟರ್, ನಾವ್ ಯಾರು ಅಂತ ನಿನಗೆ ಗೊತ್ತಿಲ್ಲ. ಮಿನಿಸ್ಟರ್ JK ಅವ್ರ ಮಗನ ಕಡೆಯವರು. JK ಅವರು ತುಂಬಾ ನಿಷ್ಠಾವಂತ ನಾಯಕ. ಅವ್ರನ್ನ ಅಡ್ಡ ಇಟ್ಕೊಂಡು ಈ ತರ ಮರಳು ಮಾಫಿಯಾ, ಲ್ಯಾಂಡ್ ಮಾಫಿಯಾ ಮಾಡಿ ಅವ್ರ ಮಾನ ತೆಗಿತಾ ಇದ್ದಾನೆ ಆ ನನ್ ಮಗ. ಇನ್ನು ನಮ್ ಬಾಸ್ ವಿಷಯ ನಿನ್ಗೆ ಗೊತ್ತಾಗಿಲ್ಲ. ಗೊತ್ತಾದ್ರೆ
True boy. ಇನ್ 10 ನಿಮಿಷದಲ್ಲಿ ನಿನಗೆ ಫೋನ್ ಬರುತ್ತೆ, ಆವಾಗ ಗೊತ್ತಾಗುತ್ತೆ ನಾವ್ ಯಾರು ಅಂತ. ಲೇ ಅವನ್ ನನಗೇನೋ ಮಾಡೋದು, ನಾನೇ ಮಾಡ್ತೀನಿ. ಮಾಡ್ತೀಯಾ? ಗೊತ್ತಾ ಅವ್ರ ನಂಬರು? ನಾನೇ ಹೇಳ್ತೀನಿ ತಗೋ. 9988777655. ಥ್ಯಾಂಕ್ಸ್. ಡಪ್ಪ ನನ್ನ ಮಕ್ಕಳು ನಂಬರ್ ಕೊಟ್ಟು ಬುಕ್ ಆಗ್ಬಿಟ್ಟು. ಹಲೋ, ನಾನು ಮಿನಿಸ್ಟರ್ JK ಮಗ ಗಜಾ ಮಾತಾಡ್ತಾ ಇದೀನಿ. ನಾನು ವಸಂತ್ ನಗರ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಭರತ್ ಕುಮಾರ್. ಅಲ್ಲ ರೀ, ಅರೆಸ್ಟ್ ಮಾಡಕ್ ಮುಂಚೆ ಅವನ್ ಯಾರು, ಯಾರ ಕಡೆಯವನು, ಎಂತವನು ಅಂತ ತಿಳ್ಕೊಳ್ದೆ ಅವನ ಕರ್ಕೊಂಬಂದು ಒಳಗಾಕಿದೀರಾ? ಬುದ್ಧಿ ಇದೇನ್ರಿ ನಿಮ್ಗೆ? ಸರ್ಕಾರ ಎಲ್ಲ ಡಿಪಾರ್ಟ್ಮೆಂಟ್ಗೆ ಡ್ಯೂಟಿ ಮಾಡಿ ಅಂತ ಸಂಬಳ ಕೊಡ್ತಾರೆ. ಪೊಲೀಸ್ನವ್ರಿಗೆ ಮಾತ್ರ ಡ್ಯೂಟಿ ಮಾಡಬೇಡಿ ಅಂತ ಸಂಬಳ ಕೊಡ್ತಾರೆ. ಡ್ಯೂಟಿ ಮಾಡದೆ ಹೋದ್ರೆ ಪರ್ಸನಲ್ ಆಗಿ ಬೋನಸ್ ಕೂಡ ಕೊಡ್ತೀನಿ. ಏನೋ ಮೊದಲನೇ ಸಲ ತಪ್ಪು ಮಾಡಿದ್ಯಾ, ಕ್ಷಮಿಸಿದೀನಿ. ಅವ್ರನ್ನ ಬಿಟ್ಬಿಡು. ನೀನ್ ಯಾವನೋ ಕುನ್ನಿ, ಏಯ್, ತಂದೆ ಹೆಸರು ಹೇಳ್ಕೊಂಡು ಬದುಕೋ ನಾಯಿ. ಇನ್ನೊಂದ್ಸಲ ಇಂಥವ್ರ ಮಗ ಅಂತ ಹೇಳ್ಕೊಂಡು ಬಂದು ಈ ತರ ಲುಚ್ಚ ಕೆಲಸ ಮಾಡಿದ್ರೆ ನಿನ್ನನ್ನು ಹೇಳ್ಕೊಂಡು ಬಂದು ಒಳಕ್ ಹಾಕ್ತೀನಿ. ಅಷ್ಟೇ ಅಲ್ಲ, ಈಗ ನೀನು ಮಾತಾಡಿದ್ದು ಪೂರ್ತಿ ರೆಕಾರ್ಡ್ ಮಾಡಿದ್ದೀನಿ. ಹೆಚ್ಚಿಗೆ ಬೊಗಳಿದ್ರೆ ಎಲ್ಲ ಮೀಡಿಯಾಗೆ ಕೊಟ್ಬಿಡ್ತೀನಿ, ಹುಷಾರ್. ಫೋನ್ ಇಡೋ ರಾಸ್ಕಲ್. ಅವನಿನ್ನು ಸೈಲೆಂಟ್ ಮೋಡೆ. ಏಯ್, ನಮ್ ಬಾಸ್ಗೆ ಆವಾಜ್ ಆಗ್ತೇನೆ. ಐತೆ ಐತೆ ನಿಂಗೆ. ಇನ್ಸ್ಪೆಕ್ಟರ್. ಎಸ್ ಸರ್. ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಈಗ ಮರಳು ದಂಧೆ ಜೋರಾಗಿ ನಡೀತಿದೆ. ಅದನ್ನ ಕೇರ್ಫುಲ್ ಆಗಿ ಡೀಲ್ ಮಾಡಬೇಕು. ಹೌದು ಸರ್, ಈಗ ಇದು ಮೊದಲು ಬೆಳಗಾಮಲ್ಲಿ ಮಾತ್ರ ನಡೀತಿತ್ತು ಸರ್. ಎಸ್, ಈಗ ಎಲ್ಲಾ ಕಡೆ ಶುರುವಾಗಿದೆ. ಕೆಲವು ರಾಜಕೀಯ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ. ಕಂದಾಯ, PWD, RTO, ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ಅಧಿಕಾರಿ ಸಿಬ್ಬಂದಿಯನ್ನು ದುರುಪಯೋಗಪಡಿಸ್ಕೊಂತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಯಾವುದಕ್ಕೂ ಯಾರಿಗೂ ಹೆದರದೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. FIR ರೆಡಿ ಮಾಡಿ ಈ ನನ್ನ ಮಕ್ಕಳನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೇನೆ. ಓಕೆ ಸರ್. ಚಿಕನ್ ಬಿರಿಯಾನಿ, ಕಲ್ಮಿ ಕಬಾಬ್, ಲೆಗ್ ಪೀಸು. ಆಹಾ, ಏನು ಗಮ್ಮಂತಿದ್ಯಪ್ಪ ನಾಟಿ ಕೋಳಿ. ತಲೆ ಕಾಲೆಲ್ಲ ನನಗೆ, ಮಿಕ್ಕಿದ್ದೆಲ್ಲ ನಿಮ್ಗೆ. ಏನಾಯ್ತು ನಿನ್ಗೆ? ಲೇ ಚಿನ್ನ ಬಂಗಾರ, ಏನಾಯ್ತಮ್ಮ? ಕೋಳಿ, ಕೋಳಿ. ಕನ್ಸು ಬಿತ್ತಾ? ಲೇ ಕನ್ಸು ಬಿತ್ತಾ? ಬೆಳಗಿನ ಜಾವತ್ ಕನ್ಸುರಿ. ನಿಜ ಆಗತ್ತೆ. ಹೌದು ಕಣೆ, ನಮ್ ತಾತ ಹೇಳ್ತಿದ್ರು ಬೆಳಗಿನ ಜಾವತ್ ಕನ್ಸು ನಿಜ ಆಗತ್ತೆ ರೀ. ಈಗ ನನ್ ಕನ್ಸಲ್ಲಿ ನಾಟಿ ಕೋಳಿ ಸಾರು, ಚಿಕನ್ ಬಿರಿಯಾನಿ, ಗ್ರಿಲ್ ಚಿಕನ್, ಕಲ್ಮಿ ಕಬಾಬು ಎಲ್ಲ ತಿಂದ್ಬಿಟ್ಟೆ ರೀ. ಕನ್ಸಲ್ಲಿ ಇಷ್ಟು ತಿಂದ. ವೆರಿ ಗುಡ್. ಮಲ್ಕೊಳ್ಳ ರೀ, ಬನ್ನಿ ಇಲ್ಲಿ. ಈಗ ನನ್ಗದೆಲ್ಲ ಬೇಕು, ತಂದ್ಕೊಡಿ. ಈಗ ಹಾ. ಈಗ ಎಲ್ಲಿಂದ ತಂದ್ಕೊಡ್ಲೆ? ಲೇ ಚಿನ್ನ ಬಂಗಾರ, ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳೆ. ಹೇಳಿ ಕಾನ್ಸ್ಟೇಬಲ್ ಕಣೆ. ನನ್ ಬರೋ ಏನೋ ನೀನ್ ಕೇಳ್ದಂಗೆ ರೋಡಲ್ಲಿ ಮಾರೋ ಈ ಗೋಬಿ ಮಂಚೂರಿನೋ ಚಿಕನ್ ಕಬಾಬ ಲಾಟಿ ತೋರಿಸಿ ತರ್ಬೋದಪ್ಪ. ಅದನ್ ಬಿಟ್ಟು ಈ 65, 55 ಎಲ್ಲಿಂದ ತಂದ್ಕೊಟ್ಟೆ? ಆಗಲ್ವಾ? ಆಗಲ್ಲ ಅಂದ್ರೆ ಎಲ್ಲ ಬಂದ್ ಅಷ್ಟೇ. ಹಂಗೆಲ್ಲ ಮಾಡ್ಬೇಡ್ವೆ ಚಿನ್ನ. ಒಂದೇ ಒಂದ್ ಮುತ್ಕೊಡು. ಇದು ಕೂಡ ಬಂದು. ನಾನ್ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ನನಗ್ ಬೇಕೇ ಬೇಕು. ಚೀಟ್ ಮಾಡಾದ್ರು ತಗೊಂಡ್ ಬನ್ನಿ, ಇಲ್ಲಾಂದ್ರೆ ಗೊತ್ತಲ್ಲ ನಾನು ಏನ್ ಮಾಡ್ತೀನಿ ಅಂತ. ಬಾರೆ ಮಲ್ಕೊಳ್ಳ ಬಾರೆ. ಏನೆಯಾ ಹೆಂಗಸರು ಬೆಡ್ರೂಮ್ ಅನ್ನೋ ಒಂದು ಜಾಗನ ಬಂದ್ ಮಾಡಿ ನಮ್ಮನ್ನ ಹಾಕಿ ರುಬ್ಬುತ್ತಾರೆ. ಇಂಡಿಯಾ ಬಂದಾದ್ರೆ ತಡ್ಕೋಬಹುದು, ಇದು ಬಂದಾದ್ರೆ ಹೆಂಗಪ್ಪ ತಡ್ಕೊಳ್ಳೋದು ಈ ಮೂಡಲ್ಲಿ? ಸರಿ ಬಿಡೆ, ಹೇಳಿ ಕೇಳಿ ಪೊಲೀಸು ಎಲ್ಲ ಹೊರಗಡೆ ಬೀಟಿಂಗ್ ಗೀಟಿಂಗ್ ಹಾಕೊಂಡ್ಬಿಡ್ತೀನಿ ಬಿಡೆ. ಅದಕ್ಕೂ ಬಿಡಲ್ಲ, ಇದಕ್ಕೂ ಬಿಡಲ್ಲ. ಗೋವಿಂದ